ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾನು ಪರಶುರಾಮ್. ಇದು NMMS ಮತ್ತು NTSC ಪರೀಕ್ಷೆ ಅಷ್ಟೇ ಅಲ್ಲದೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗಿರ್ತಕ್ಕಂಥ ಒಂದು ವಿಡಿಯೋ ಆಗಿದೆ. ಇದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು 40 ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೇನೆ. ಇದು NMMS ಮತ್ತು NTSC ಪರೀಕ್ಷೆಯ ಪತ್ರಿಕೆ 2ರಲ್ಲಿರ್ತಕ್ಕಂಥ SAT ಅಂದರೆ ಸ್ಕೋಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿರ್ತಕ್ಕಂಥ ಒಂದು 40 ಪ್ರಶ್ನೆಗಳಿರ್ತವೆ NTSCಗೆ ಮತ್ತು 35 ಪ್ರಶ್ನೆಗಳು NMMSಗೆ. ಈ ವಿಷಯದ ಪ್ರಶ್ನೆಗಳಿದ್ದಾವೆ. ಬಹಳಷ್ಟು ಉಪಯೋಗವಾಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ತಂದಿದ್ದೀನಿ. ನಿಜಕ್ಕೂ ಕೂಡ ನಿಮ್ಮ ಅಧ್ಯಯನದಲ್ಲಿ ಸಹಾಯಕ ಆಗ್ತವೆ ಅಂತ ನಂಬಿದ್ದೀನಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟಲ್ಲದೆ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ದಲ್ಲಿನೂ ಕೂಡ ಫಾಲೋ ಮಾಡ್ಬೋದು, ಅಲ್ಲಿನೂ ಕೂಡ ಸ್ಟೋರಿಗಳನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಈ ವಿಡಿಯೋದ ಕಂಟೆಂಟನ್ನು ನನ್ನ ಬ್ಲಾಗ್ ಸ್ಪಾಟ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಬ್ಲಾಗ್ನಲ್ಲಿ ಕಂಟೆಂಟನ್ನು ಹಾಕಿರ್ತೀನಿ, ಅಲ್ಲಿನೂ ಕೂಡ ತಾವುಗಳನ್ನು ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಶುರು ಮಾಡೋಣ ಈ ದಿನದ ಒಂದು ವಿಡಿಯೋ. ವಿಜ್ಞಾನ ವಿಷಯದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳು ಭಾಗ 9ರ ಒಂದು ವಿಡಿಯೋ. ಇದಕ್ಕಿಂತ ಮುಂಚೆ 8 ಭಾಗಗಳಲ್ಲಿ 161 ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ತಾವುಗಳು ನೋಡಿ. ಈ ದಿನದ ಪ್ರಶ್ನೆ ಹೀಗಿದೆ. ಪ್ರಶ್ನೆ ಸಂಖ್ಯೆ 162. ಈ ವಿಧದ ತರಂಗಗಳು ಚಲಿಸಿದಾಗ ಮಾಧ್ಯಮದ ಕಣಗಳು ತರಂಗ ಚಲನೆಯ ದಿಕ್ಕಿಗೆ ಲಂಬವಾಗಿ ಕಂಪಿಸುತ್ತವೆ. ಹಾಗಾದರೆ ಯಾವ ವಿಧದ ತರಂಗಗಳು ಚಲಿಸಿದಾಗ ಅದರ ಮಾಧ್ಯಮದಲ್ಲಿರ್ತಕ್ಕಂಥ ಕಣಗಳು ಆ ತರಂಗ ಚಲನೆಯ ದಿಕ್ಕಿಗೆ ಲಂಬವಾಗಿ ಕಂಪನವನ್ನು ಉಂಟು ಮಾಡ್ತವೆ? ಅದಕ್ಕೆ ಅಡ್ಡ ತರಂಗಗಳು ಅಂತ ಕರಿತೀವಿ. ಈ ಅಡ್ಡ ತರಂಗಗಳು ಚಲಿಸಿದಾಗ ಆ ಮಾಧ್ಯಮದ ಕಣಗಳು ತರಂಗ ಚಲನೆಯ ದಿಕ್ಕಿಗೆ ಲಂಬವಾಗಿ ಏನಾಗ್ತದಪ್ಪ ಅಂದರೆ ಕಂಪನವನ್ನು ಉಂಟು ಮಾಡ್ತವೆ. ಪ್ರಶ್ನೆ 163 ಇದೆ. ಅಡ್ಡ ತರಂಗಗಳಿಗೆ ಒಂದು ಉದಾಹರಣೆ ಕೊಡಿ. ಸಾಮಾನ್ಯವಾಗಿರ್ತಕ್ಕಂಥ ಅಡ್ಡ ತರಂಗಗಳಿಗೆ ಉದಾಹರಣೆ ಏನಪ್ಪ ಅಂದ್ರೆ ನೀರಿನ ಮೇಲ್ಮೈ ಮೇಲೆ ಉಂಟಾದ ತರಂಗಗಳು. ಒಂದು ಕಲ್ಲನ್ನು ಎಸೆದಾಗ ನೀರಿನ ಮೇಲ್ಮೈ ಮೇಲೆ ಏನು ತರಂಗಗಳು ಉಂಟಾಗ್ತಾವಲ್ಲ, ಅದನ್ನೇ ನಾವೇನನ್ಬೋದಪ್ಪ ಅಂದ್ರೆ ಅಡ್ಡ ತರಂಗಗಳಿಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 164 ಇದೆ. ತರಂಗ ದೂರವನ್ನ ಈ ಸಂಕೇತದ ಮೂಲಕ ಸೂಚಿಸುತ್ತಾರೆ. ಹಾಗಾದ್ರೆ ತರಂಗ ದೂರವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅದು ಗ್ರೀಕ್ನ ಲ್ಯಾಂಬ್ಡಾ ಅಂತಕ್ಕಂಥ, ಈ ವಾಯು ಇದೆಲ್ಲ ಅದನ್ನ ವಾಯಿಯನ್ನ ತಲೆ ಕೆಳಗಾಗಿ ಬರೆಯೋದು. ಆ ಲ್ಯಾಂಬ್ಡಾ ಅಂತಕ್ಕಂಥ ಸಂಕೇತದ ಮೂಲಕ ತರಂಗ ದೂರವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಸೂಚಿಸ್ತಾರೆ. ಪ್ರಶ್ನೆ ಸಂಖ್ಯೆ 165 ಇದೆ. 1 ಹರ್ಟ್ಸ್ ಎಂದರೆ ಎಷ್ಟು? ನೆನಪಿನಲ್ಲಿ ಇಟ್ಕೊಳ್ರಿ, ಹರ್ಟ್ಸ್ ಅಂದ್ರೆ ಇದು ಆವೃತ್ತಿಯನ್ನ ಸೂಚಿಸ್ತಕ್ಕಂಥ ಮಾನ, ಹರ್ಟ್ಸ್ HZ ಅಂತ ಕರಿತೀವಿ. ಹಾಗಾದ್ರೆ 1 ಹರ್ಟ್ಸ್ ಅಂದ್ರೆ ಎಷ್ಟಪ್ಪ ಅಂದ್ರೆ 1 ತರಂಗ ಅಥವಾ ಸೆಕೆಂಡ್. 1 ತರಂಗ ಅಥವಾ ಸೆಕೆಂಡ್ ಈಸ್ ಈಕ್ವಲ್ ಟು 1 ಹರ್ಟ್ಸ್ ಅಂತ ಹೇಳ್ತಾರೆ. ಪ್ರಶ್ನೆ ಸಂಖ್ಯೆ 166. ಶಬ್ದ ಪರಿಮಾಣವನ್ನ ಅಳೆಯುವುದು ಯಾವ ಮಾನದಲ್ಲಿ? ಹಾಗಾದ್ರೆ ಶಬ್ದವನ್ನ ಯಾವ ಪರಿಮಾಣದಲ್ಲಿ ಅಳಿತೀವಿ ಅಂತಂದ್ರೆ ಅದರ ಉತ್ತರ ಇದೆ ಡೆಸಿಬಲ್. ಅದನ್ನ DB ಅಂತಾನೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ, ಡೆಸಿಬಲ್. ಪ್ರಶ್ನೆ ಸಂಖ್ಯೆ 167 ಇದೆ. ವೇಗದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವೇಗ. ವೇಗದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್. ಓಕೆ, M/s ಅದರ ಮೇಲೇನೆ -1 ಅಂತ ಬರೆಯೋದು. ಅದನ್ನೇ ಮೀಟರ್ ಪರ್ ಸೆಕೆಂಡ್ ಅಂತ ಕರೀತಾರೆ. ಮೀಟರ್ ಪರ್ ಸೆಕೆಂಡ್ ಅಂದ್ರೆ M/s. ನೆಕ್ಸ್ಟ್ 168ನೇ ಪ್ರಶ್ನೆ ಬಂತು. ಒಂದು ವಸ್ತುವಿನಲ್ಲಿರುವ ಎಲ್ಲ ಅಣುಗಳ ಒಟ್ಟು ಚಲನ ಶಕ್ತಿಗೆ ಏನಂತ ಕರಿತೀವಿ? ಒಂದು ವಸ್ತುವಿನಲ್ಲಿರ್ತಕ್ಕಂಥ ಎಲ್ಲ ಅಣುಗಳ ಒಟ್ಟು ಚಲನ ಶಕ್ತಿಯನ್ನ ಉಷ್ಣ ಅಂತ ಕರಿತೀವಿ. ಪ್ರಶ್ನೆ 169 ಇದೆ. ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ ಅಂದ್ರೆ ಜೂಲ್ ಅಂತ ಕರೀತಾರೆ. ಜೂಲ್ ಇದು ಉಷ್ಣದ ಅಂತಾರಾಷ್ಟ್ರೀಯ ಏಕಮಾನ. ಮುಂದಿನ ಪ್ರಶ್ನೆ ಬಂತು. ಒಂದು ವಸ್ತುವಿನ ಬಿಸಿಯ ಅಥವಾ ತಣ್ಣಗಿನ ಮಟ್ಟಕ್ಕೆ ಏನಂತ ಕರೀತಾರೆ? ಒಂದು ವಸ್ತುವಿನ ಬಿಸಿ ಆಗಿರಬಹುದು ಅಥವಾ ತಂಪಾಗಿರ್ತಕ್ಕಂಥ ಮಟ್ಟಕ್ಕೇನೆ ತಾಪ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ಇದೆ. ಪ್ರಶ್ನೆ ಸಂಖ್ಯೆ 171. ಈ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಈ ತಾಪವನ್ನ ಯಾವ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಅಳಿತೀವಪ್ಪ ಅಂದ್ರೆ ಅದು ಕೆಲ್ವಿನ್ ಅಂತಕ್ಕಂಥ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ತಾಪವನ್ನು ಅಳಿತೀವಿ. ಪ್ರಶ್ನೆ ಸಂಖ್ಯೆ 172 ಬಂತು. 0 ಡಿಗ್ರಿ ಸೆಲ್ಸಿಯಸ್ನಿಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ನೀರಿನ ಅಸಾಮಾನ್ಯ ಸ್ವಭಾವಕ್ಕೆ ಏನಂತ ಕರೀತಾರೆ?
0 ನಿಂದ ಹಿಡಿದು 4 ವರೆಗೆ. ಸೊ ನೀರಿನ ಅಸಾಮಾನ್ಯ ಸ್ವಭಾವಕ್ಕೆ ನೀರಿನ ಅಸಂಬದ್ಧ ವಿಕಾಸ ಅಂತ ಹೇಳ್ತಾರೆ. ಪ್ರಶ್ನೆ 173 ಬಂತು. ಒಂದು ವ್ಯವಸ್ಥೆಯ ತಾಪಮಾನವನ್ನು ಪರಿಮಾಣಾತ್ಮಕವಾಗಿ ಅಳೆಯುವ ಸಾಧನ ಯಾವುದು? ಒಂದು ವ್ಯವಸ್ಥೆಯ ತಾಪಮಾನವನ್ನು ಪರಿಮಾಣಾತ್ಮಕವಾಗಿ ನಿಖರವಾಗಿ ಅಳಿತಕ್ಕಂಥ ಸಾಧನವನ್ನು ನಾವು ತಾಪಮಾಪಕ ಅಂತ ಕರಿತೀವಿ. ಪ್ರಶ್ನೆ 174 ಇದೆ. ಒಬ್ಬ ಆರೋಗ್ಯವಂತ ಮಾನವನ ದೇಹದ ತಾಪ ಎಷ್ಟಿರುತ್ತೆ? ಓಕೆ, ಒಬ್ಬ ಆರೋಗ್ಯವಂತ ಮಾನವನ ದೇಹದ ತಾಪ 37 ಡಿಗ್ರಿ ಸೆಲ್ಸಿಯಸ್ ಏನಾಗಿರುತ್ತಪ್ಪ ಅಂದರೆ ಇರ್ತದೆ, ಆರೋಗ್ಯವಂತ ಮಾನವನ ದೇಹದ ತಾಪ. ಹಾಗಾದರೆ ಈ 37 ಡಿಗ್ರಿ ಸೆಲ್ಸಿಯಸ್ ಎಷ್ಟು ಫ್ಯಾರನ್ಹೀಟ್ಗೆ ಸಮ ಅಂತ ಹೇಳಬೇಕು. 37 ಡಿಗ್ರಿ ಸೆಲ್ಸಿಯಸ್ ಇದು ಎಷ್ಟು ಫ್ಯಾರನ್ಹೀಟ್ಗೆ ಸಮ ಅಂದರೆ 98.6 ಫ್ಯಾರನ್ಹೀಟ್ಗೆ ಸಮ. ಡಿಗ್ರಿ ಸೆಲ್ಸಿಯಸ್ ಅಂದರೆ ಇದು ಕೂಡ ತಾಪನೆ, ಫ್ಯಾರನ್ಹೀಟ್ ಅನ್ನೋದು ಕೂಡ ತಾಪದ ಒಂದು ಮಾನನೆ. ಇನ್ನು ಮುಂದಿನ ಪ್ರಶ್ನೆ ಇದೆ 176. ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟು? ಸೊ ಡಾಕ್ಟರ್ಗಳು ಬಳಸ್ತಾರಲ್ಲ ಥರ್ಮಾಮೀಟರ್, ಅದು ಎಷ್ಟರಿಂದ ಎಷ್ಟು ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರ್ತದೆ ಅಂತಂದರೆ ಅದು 35 ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು 42 ಡಿಗ್ರಿ ಸೆಲ್ಸಿಯಸ್ ವರೆಗೆ ಈ ವೈದ್ಯರು ಬಳಸ್ತಕ್ಕಂಥ ತಾಪಮಾಪಕ ಆಗಿರ್ತದೆ. ಪ್ರಶ್ನೆ 177 ಬಂತು. ತಾಪಮಾಪಕದಲ್ಲಿರುವ 3 ಅಳತೆ ಪಟ್ಟಿಗಳು ಯಾವುವು? ಈ ತಾಪಮಾಪಕವನ್ನು 3 ಅಳತೆ ಪಟ್ಟಿಗಳಲ್ಲಿ ಅಳಿತೀವಿ. ಸೊ ಮೊದಲೇ ಹೇಳಿದ್ದೀನಿ, 1 ಡಿಗ್ರಿ ಸೆಲ್ಸಿಯಸ್, 2 ಫ್ಯಾರನ್ಹೀಟ್, 3 ಕೆಲ್ವಿನ್. ಈ 3 ಏನಿದಾವಪ್ಪ ಅಂದರೆ ತಾಪಮಾಪಕವನ್ನು ಅಳಿತಕ್ಕಂಥ ಅಳತೆ ಪಟ್ಟಿಗಳು. ಪ್ರಶ್ನೆ 178 ಇದೆ. ಫ್ಯಾರನ್ಹೀಟ್ನಲ್ಲಿ ಮಂಜುಗಡ್ಡೆಯ ದ್ರವಣ ಬಿಂದು ಎಷ್ಟಿರುತ್ತೆ? ಸೊ ಮಂಜುಗಡ್ಡೆಯ ದ್ರವಣ ಬಿಂದುವನ್ನು ಫ್ಯಾರನ್ಹೀಟ್ ಮಾನದಲ್ಲಿ ಹೇಳಿದಾಗ ಅದಿರ್ತಕ್ಕಂಥದ್ದು 32 ಡಿಗ್ರಿ. ಇನ್ನು ಪ್ರಶ್ನೆ ಸಂಖ್ಯೆ 173 ಇದೆ. ಇದೇ ತರನಾಗಿ ನೀರಿನ ಕುದಿಯುವ ಬಿಂದುವನ್ನು ಫ್ಯಾರನ್ಹೀಟ್ನಲ್ಲಿ ಹೇಳೋದು. ಸೊ ನೀರಿನ ಕುದಿಯುವ ಬಿಂದು ಫ್ಯಾರನ್ಹೀಟ್ ಅಳತೆ ಪಟ್ಟಿಯಲ್ಲಿ ಎಷ್ಟಿರುತ್ತಪ್ಪ ಅಂದರೆ 212 ಡಿಗ್ರಿ ಇರುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 180. ಮಂಜುಗಡ್ಡೆಯ ದ್ರವಣ ಬಿಂದು ಕೆಲ್ವಿನ್ನಲ್ಲಿ. ಸೊ ಮಂಜುಗಡ್ಡೆ ದ್ರವಣ ಬಿಂದು ಕೆಲ್ವಿನ್ನಲ್ಲಿ ಎಷ್ಟಿರುತ್ತೆ ಅಂದರೆ 273 ಕೆ ಅಂತಕ್ಕಂಥದ್ದು ಕೆಲ್ವಿನನ್ನು ಸೂಚಿಸ್ತಕ್ಕಂಥದ್ದು. ಪ್ರಶ್ನೆ 181 ಇದೆ. ನೀರಿನ ಕುದಿಯುವ ಬಿಂದು ಕೆಲ್ವಿನ್ ಮಾಪಕದಲ್ಲಿ ಎಷ್ಟು? ಸೊ ಮಂಜುಗಡ್ಡೆ ದ್ರವಣ ಬಿಂದು 273 ಕೆ ಆದರೆ ನೀರಿನ ಕುದಿಯುವ ಬಿಂದು ಕೆಲ್ವಿನ್ನಲ್ಲಿ ಎಷ್ಟಿರುತ್ತಪ್ಪ ಅಂದರೆ 373 ಕೆ ಅಂದರೆ ಕೆಲ್ವಿನ್ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 182 ಬಂತು. ಸೆಲ್ಸಿಯಸ್ ಉಷ್ಣತಾ ಮಾಪಕವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಈ ಡಿಗ್ರಿ ಸೆಲ್ಸಿಯಸ್ ಅಂತೀವಲ್ಲ, ಈ ಥರ್ಮಾಮೀಟರನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ವಿಜ್ಞಾನಿ ಆಂಡರ್ಸ್ ಸೆಲ್ಸಿಯಸ್ ಅಂತಕ್ಕಂಥ ವಿಜ್ಞಾನಿ ಈ ಸೆಲ್ಸಿಯಸ್ ಉಷ್ಣತಾ ಮಾಪಕವನ್ನು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ ಬಂತು. ಪ್ರಶ್ನೆ ಸಂಖ್ಯೆ 183 ಹೀಗಿದೆ. ತಾಪವನ್ನು ಸೆಲ್ಸಿಯಸ್ ಮಾಪಕದಿಂದ ಕೆಲ್ವಿನ್ ಮಾಪಕದ ತಾಪಕ್ಕೆ ಪರಿವರ್ತಿಸುವಾಗ ಎಷ್ಟು ಸಂಖ್ಯೆ ಸೆಲ್ಸಿಯಸ್ ಮಾಪಕದ ತಾಪಕ್ಕೆ ಸೇರಿಸಬೇಕು? ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ತಾಪವನ್ನು ಸೆಲ್ಸಿಯಸ್ ಮಾಪಕದಿಂದ ಕೆಲ್ವಿನ್ ಮಾಪಕದ ತಾಪಕ್ಕೆ ಪರಿವರ್ತಿಸ್ತೀವಿ, ಸೆಲ್ಸಿಯಸ್ನಿಂದ ಕೆಲ್ವಿನ್ಗೆ. ಅವಾಗ ಎಷ್ಟು ಸಂಖ್ಯೆ ಸೆಲ್ಸಿಯಸ್ ಮಾಪಕವನ್ನು ನಾವು ಕೂಡಿಸ್ಬೇಕಪ್ಪ ಅಂತಂದರೆ ಅದು 273. ಸೊ 273 ಸೇರಿಸಿದಾಗ ನಮಗೇನಾಗುತ್ತೆ, ಸೆಲ್ಸಿಯಸ್ನಿಂದ ಕೆಲ್ವಿನ್ ಮಾಪಕದ ತಾಪಕ್ಕೆ ಪರಿವರ್ತಿಸಬಹುದಾಗಿರುತ್ತದೆ. ಪ್ರಶ್ನೆ 184 ಇದೆ. ಸೆಲ್ಸಿಯಸ್ ಪಟ್ಟಿಯಿಂದ ಫ್ಯಾರನ್ಹೀಟ್ ಪಟ್ಟಿಗೆ ಪರಿವರ್ತಿಸಲು ಬಳಸುವ ಸೂತ್ರ ಯಾವುದು? ನಿಮಗೆ ಸೆಲ್ಸಿಯಸ್ನಲ್ಲಿ ಕೊಡ್ತಾರೆ, ಅದನ್ನು ಫ್ಯಾರನ್ಹೀಟ್ಗೆ ಪರಿವರ್ತನೆ ಮಾಡಬೇಕಾದ್ರೆ ಸೂತ್ರವನ್ನು ಬಳಸಬೇಕಾಗತ್ತೆ. ಆ ಸೂತ್ರ ಏನಿದೆಪ್ಪ ಅಂದರೆ C=5/9 ಇನ್ ದ ಬ್ರಾಕೆಟ್ F-32. ಓಕೆ, ಈ ಒಂದು ಸೂತ್ರವನ್ನು ಬಳಸಿ ಇರ್ತಕ್ಕಂಥ ಕೊಟ್ಟ ದತ್ತಾಂಶವನ್ನು ಸೆಲ್ಸಿಯಸ್ನಿಂದ ಫ್ಯಾರನ್ಹೀಟ್ಗೆ ಪರಿವರ್ತನೆಯನ್ನು ಮಾಡ್ಬೋದು. C=5/9 ಇನ್ ದ ಬ್ರಾಕೆಟ್ F-32. ಪ್ರಶ್ನೆ 185 ಬಂತು. ಚಿನ್ನದ ದ್ರವಣ ಬಿಂದು ಎಷ್ಟು? ಸೊ ಚಿನ್ನದ ದ್ರವಣ ಬಿಂದು ಎಷ್ಟಿರುತ್ತಪ್ಪ ಅಂದರೆ ಅದು 1063 ಡಿಗ್ರಿ ಸೆಲ್ಸಿಯಸ್. ಹೆಚ್ಚು ದ್ರವಣ ಬಿಂದುವನ್ನು ಚಿನ್ನ ಹೊಂದಿರುತ್ತೆ, ನೆನಪಿನಲ್ಲಿ ಇಟ್ಕೊಡ್ರಿ. 1063 ಡಿಗ್ರಿ ಸೆಲ್ಸಿಯಸ್. ಪ್ರಶ್ನೆ 186 ಬಂತು. ಚಿನ್ನದ ಕುದಿಯುವ ಬಿಂದು ಎಷ್ಟು? ದ್ರವಣ ಬಿಂದು ಗೊತ್ತಾಯಿತು, ಇನ್ನು ಕುದಿಯುವ ಬಿಂದು ಎಷ್ಟಿದೆಯಪ್ಪ ಅಂದರೆ 2600 ಡಿಗ್ರಿ ಸೆಲ್ಸಿಯಸ್. ಇದು ಚಿನ್ನದ ಕುದಿಯುವ ಬಿಂದು. ಪ್ರಶ್ನೆ 187 ಇದೆ. 2 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳ ಸಮಜಾತೀಯ ಮಿಶ್ರಣಕ್ಕೆ ಏನಂತ ಕರಿತೀವಿ? 2 ಇರ್ತವೆ
ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಏನಾಗ್ತಾವಪ್ಪ ಅಂದ್ರೆ ಸಮ ಪ್ರಮಾಣದಲ್ಲಿ ಕೂಡಿರ್ತಕ್ಕಂಥ ಮಿಶ್ರಣಕ್ಕೆ ನಾವು ದ್ರಾವಣ ಅಂತ ಹೇಳ್ತೀವಿ. ಹಾಗಾದ್ರೆ ಈ ದ್ರಾವಣದಲ್ಲಿರ್ತಕ್ಕಂಥ ಮುಖ್ಯವಾದ ಎರಡು ಘಟಕಗಳು ಯಾವುವು? ದ್ರಾವಣದಲ್ಲಿರ್ತಕ್ಕಂಥ ಎರಡು ಘಟಕಗಳು, ಒಂದು ದ್ರಾವಕ, ಎರಡನೇದು ದ್ರಾವ್ಯ. ಸೊ ದ್ರಾವಕ ಮತ್ತು ದ್ರಾವ್ಯ ಅಂತಕ್ಕಂಥದ್ದು ದ್ರಾವಣವನ್ನು ಒಳಗೊಂಡಿರ್ತಕ್ಕಂಥ ಎರಡು ಘಟಕಗಳು. ಹಾಗಾದ್ರೆ ಪ್ರಶ್ನೆ 189 ಇದೆ, ದ್ರಾವ್ಯ ಎಂದರೇನು? ಯಾವುದಕ್ಕೆ ನಾವು ದ್ರಾವ್ಯ ಅಂತ ಕರಿತೀವಿ? ಅದಿರ್ತಕ್ಕಂಥದ್ದು ದ್ರಾವಕದಲ್ಲಿರುವ ಕರಗಿರುವಂತಹ ಘಟಕಗಳು. ಆ ದ್ರಾವಕದಲ್ಲಿ ಏನೆಲ್ಲ ವಸ್ತುಗಳು ಕರಗಿರ್ತಾವಲ್ಲ, ಆ ಕರಗಿರ್ತಕ್ಕಂಥ ಘಟಕಗಳಿಗೆ ನಾವು ಏನಂತ ಕರಿತೀವಿ? ದ್ರಾವ್ಯ ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 190 ಇದೆ, ಕಲೀಲ ದ್ರಾವಣ ಎಂದರೇನು? ಯಾವುದಕ್ಕೆ ಕಲೀಲ ದ್ರಾವಣ ಅಂತ ಕರಿತೀವಪ್ಪ ಅಂದ್ರೆ, ಒಂದು ದ್ರವದಲ್ಲಿ ವಸ್ತುಗಳು ಸಮವಾಗಿ ನಿಲಂಬಿತವಾಗಿದ್ದರೆ ಆ ದ್ರಾವಣಕ್ಕೆ ನಾವು ಕಲೀಲ ದ್ರಾವಣ ಅಂತ ಕರಿತೀವಿ. ಒಂದು ದ್ರವದಲ್ಲಿ ವಸ್ತುಗಳು ಸಮವಾಗಿ ನಿಲಂಬಿತವಾಗಿರ್ತಕ್ಕಂಥ ದ್ರಾವಣಕ್ಕೆ ಕಲೀಲ ದ್ರಾವಣ ಅಂತ ಕರಿತೀವಿ. ಇದು 191 ಪ್ರಶ್ನೆ ಇಂಪಾರ್ಟೆಂಟ್ ಇದೆ. ಕಲೀಲಗಳ ಮೂಲಕ ಬೆಳಕಿನ ಚದುರುವಿಕೆಯ ಪರಿಣಾಮಕ್ಕೆ ಏನಂತ ಕರೀತಾರೆ? ಕಲೀಲಗಳ ಮೂಲಕ ಬೆಳಕಿನ ಚದುರುವಿಕೆಯ ಪರಿಣಾಮಕ್ಕೆ ಟೆಂಡಾಲ್ ಪರಿಣಾಮ ಅಂತ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಟೆಂಡಾಲ್ ಪರಿಣಾಮ ಅಂದ್ರೆ ಕಲೀಲಗಳ ಮೂಲಕ ಬೆಳಕಿನ ಚದುರುವಿಕೆಯ ಪರಿಣಾಮ ಅಂತ ಹೇಳ್ತೀವಿ. ಪ್ರಶ್ನೆ 192 ಇದೆ, ಪತನ ಕೋನ ಎಂದರೇನು? ಸೊ ಪತನ ಕೋನ ಎಂದ್ರೇನಪ್ಪ ಅಂತಂದ್ರೆ, ಪ್ರತಿಫಲನ ಹೊಂದುವ ಭಾಗದ ಮೇಲ್ಮೈಗೆಳೆದ ಲಂಬ ಮತ್ತು ಪತನ ಕಿರಣದ ನಡುವಿನ ಕೋನಕ್ಕೆ ಏನಂತ ಕರಿತೀವಿ? ಪತನ ಕೋನ ಅಂತ ಹೇಳ್ತೀವಿ. ಇನ್ನು ಪ್ರತಿಫಲಿತ ಕೋನ ಅಂದ್ರೆ ಏನಪ್ಪ ಅಂತಂದ್ರೆ, ಇದು ಲಂಬ ಮತ್ತು ಪ್ರತಿಫಲಿತ ಕಿರಣದ ನಡುವಿನ ಕೋನ. ಲಂಬ ಮತ್ತು ಪತನ ಕಿರಣದ ನಡುವಿನ ಕೋನ ಇತ್ತಂದ್ರೆ ಅದು ಮೇಲ್ಮೈಗೆಳೆದ ಲಂಬ ಪತನ ಕೋನ ಆಗುತ್ತೆ. ಆದ್ರೆ ಅದೇ ಲಂಬ ಮತ್ತು ಪ್ರತಿಫಲಿತ ಕಿರಣದ ನಡುವಿನ ಕೋನ ಯಾವುದಾಗಿರುತ್ತಪ್ಪ ಅಂದ್ರೆ ಅದು ಪ್ರತಿಫಲಿತ ಕೋನ ಆಗಿರುತ್ತೆ. 194, ಗೋಲಿಯ ದರ್ಪಣಗಳಲ್ಲಿ ಇರ್ತಕ್ಕಂಥ ಎರಡು ವಿಧಗಳು ಯಾವುವು? ಸೊ ಗೋಲಿಯ ದರ್ಪಣಗಳಲ್ಲಿ ಇರ್ತಕ್ಕಂಥ ಎರಡು ವಿಧಗಳು, ಒಂದು ನಿಮ್ನ ದರ್ಪಣ, ಎರಡು ಪೀನ ದರ್ಪಣ. ಮುಂದಿನ ಪ್ರಶ್ನೆ ಇದೆ, ಪ್ರಶ್ನೆ ಸಂಖ್ಯೆ 195, ಸೌರ ಕುಲುಮೆ ಮತ್ತು ವಾಹನಗಳ ಹೆಡ್ಲೈಟ್ಗಳಲ್ಲಿ ಬಳಸುವ ದರ್ಪಣ ಯಾವುದು? ಸೊ ಸೌರ ಕುಲುಮೆಗಳಾಗಿರಬಹುದು ಅಥವಾ ವಾಹನಗಳ ಹೆಡ್ಲೈಟ್ಗಳಾಗಿರಬಹುದು, ಅಲ್ಲಿ ನಾವು ಯಾವ ದರ್ಪಣವನ್ನು ಬಳಸ್ತೀವಿ ಅಂದ್ರೆ ನಿಮ್ನ ದರ್ಪಣವನ್ನ ಬಳಸ್ತೀವಿ. ಸೊ ಪ್ರಶ್ನೆ ಸಂಖ್ಯೆ 196 ಇದೆ, ವಾಹನದ ಹಿನ್ನೋಟ ದರ್ಪಣವಾಗಿ ಬಳಸುವ ದರ್ಪಣ ಯಾವುದು? ಸೊ ವಾಹನದಲ್ಲಿ ಹಿನ್ನೋಟವಾಗಿ ದರ್ಪಣವನ್ನು ಬಳಸ್ತಾರೆ. ಅದು ಯಾವ್ದಿರತ್ತಪ್ಪ ಅಂದ್ರೆ ಪೀನ ದರ್ಪಣ ಇರುತ್ತೆ ವಾಹನದಲ್ಲಿ ಹಿನ್ನೋಟವಾಗಿ. ಪ್ರಶ್ನೆ 197 ಬಂತು, ನಿಮ್ನ ದರ್ಪಣದ ಪ್ರಧಾನ ಸಂಗಮವನ್ನು ಈ ಅಕ್ಷರದ ಮೂಲಕ ಸೂಚಿಸುತ್ತಾರೆ. ಸೊ ನಿಮ್ನ ದರ್ಪಣದಲ್ಲಿ ಪ್ರಧಾನ ಸಂಗಮವನ್ನ ಸೊ ಎಫ್ ಅಂತಕ್ಕಂಥ ಕ್ಯಾಪಿಟಲ್ ಎಫ್ ಅಂತಕ್ಕಂಥ ಅಕ್ಷರದ ಮೂಲಕ ಸೂಚಿಸ್ತಾರೆ, ಪ್ರಧಾನ ಸಂಗಮ. ಪ್ರಶ್ನೆ 198 ಬಂತು, ವಕ್ರತಾ ಕೇಂದ್ರವನ್ನು ಈ ಅಕ್ಷರದಿಂದ ಸೂಚಿಸ್ತಾರೆ. ವಕ್ರತಾ ಕೇಂದ್ರವನ್ನ ಸಿ ಅಕ್ಷರದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಸೂಚಿಸ್ತಾರೆ. ಇನ್ನು ಸಂಗಮ ದೂರವನ್ನ ಎಫ್ ಅಕ್ಷರದಿಂದ ಸೂಚಿಸ್ತಾರೆ. ಪ್ರಶ್ನೆ 200 ಬಂತು, ವಕ್ರತಾ ತ್ರಿಜ್ಯವನ್ನ ಆರ್ ಅಕ್ಷರದಿಂದ ಸೂಚಿಸ್ತಾರೆ. ಪ್ರಶ್ನೆ 201 ಇದೆ, ವಕ್ರತಾ ತ್ರಿಜ್ಯವು ಸಂಗಮ ದೂರದ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ವಕ್ರತಾ ತ್ರಿಜ್ಯವು ಸಂಗಮ ದೂರದ ಎಷ್ಟಿರುತ್ತದೆ? ಅದು 2ರಷ್ಟಿರ್ತದೆ. ವಕ್ರತಾ ತ್ರಿಜ್ಯ ಸಂಗಮ ದೂರದ 2ರಷ್ಟಿರ್ತದೆ. ವಸ್ತುವಿನ ದೂರವನ್ನ ಈ ಅಕ್ಷರದ ಮೂಲಕ ಸೂಚಿಸ್ತಾರೆ. ಒಂದು ವಸ್ತುವಿನ ದೂರವನ್ನ ಸೊ ಅದು ಸ್ಮಾಲ್ ಯು ಅಂತ ಸ್ಮಾಲ್ ಯು ಅಕ್ಷರದ ಮೂಲಕ ಸೂಚಿಸ್ತಾರೆ. ಅದೇ ತರನಾಗಿ ಪ್ರಶ್ನೆ 203 ಇದೆ, ಬಿಂಬ ದೂರವನ್ನ ಸೊ ಫಿ ಅಂತಕ್ಕಂಥ ಅಕ್ಷರದ ಮೂಲಕ ಸೂಚಿಸ್ತಾರೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳು. ಒಂದು 40 ಪ್ರಶ್ನೆಗಳನ್ನು ತಂದಿದ್ದೆ ನಾನು ನಿಮಗಾಗಿ. ಸೊ ಇಲ್ಲಿಯವರೆಗೆ ಒಟ್ಟು 203 ಪ್ರಶ್ನೆಗಳನ್ನ ವಿಜ್ಞಾನ ವಿಷಯದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಸೊ ಕಡಿಮೆ ಘಟಕಗಳನ್ನೇ ತಗೊಂಡಿದ್ದೀನಿ. ಬಟ್ ಡೀಟೇಲ್ ಆಗಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ನಿಮ್ಗೆ ಹೇಳಿಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಎಲ್ಲ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳಲ್ಲಿರ್ತಕ್ಕಂಥ ವಿಷಯಗಳನ್ನು ತಥ್ಯಗಳನ್ನು ನಾನು ನಿಮ್ಮ ಜೊತೆ ಹಂಚಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ನನಗೆ ಆಸೆ ಇದೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಸೊ
ಸೊ ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.